ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನಾನು ನ್ಯೂಸ್ ಪೇಪರ್ನ ಉಪಯೋಗಿಸ್ಕೊಂಡು ಒಂದು ಸುಂದರವಾದ ಎಲ್ಲರಿಗೂ ಉಪಯೋಗಕರವಾಗಿರುವಂತಹ ವಸ್ತುನ ಮಾಡೋದನ್ನು ತೋರಿಸ್ತೀನಿ. ನ್ಯೂಸ್ ಪೇಪರ್ನ ಅಲ್ಲಿ ಇಲ್ಲಿ ಬಿಸಾಡ್ತೀವಿ, ಇಲ್ಲ ರದ್ದಿ ಪೇಪರ್ಗೆ ಹಾಕ್ಬಿಡ್ತೀವಿ ರದ್ದಿಗೆ ಅಂತ. ಆದರೆ ಅದರಿಂದನೇ ನಮಗೆ ಒಂದು ಉಪಯೋಗಕರವಾಗಿರೋಂಥ ವಸ್ತುನ ಮಾಡ್ಕೋಬೋದು ಅನ್ನೋದು ಎಲ್ರಿಗೂ ಗೊತ್ತಿರಲ್ಲ. ಇವತ್ತು ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ನ್ಯೂಸ್ ಪೇಪರಿಂದ ಒಂದು ಉಪಯೋಗಕರವಾಗಿರುವಂಥ ವಸ್ತುನ ಮಾಡೋಣ. ನೋಡಿ, ಹೀಗೆ ಜಾಯಿಂಟ್ ಆಗಿರೋ ಫುಲ್ ಪೀಸ್ ನ್ಯೂಸ್ ಪೇಪರ್ನ ತಗೋಬೇಕು. ಈ ಎಂಡ್ ಏನಿರುತ್ತೆ ಅದನ್ನು ಹೀಗೆ ತಗೊಂಡ್ಬಿಟ್ಟು ನೀಟಾಗಿ ಹೀಗೆ ಫೋಲ್ಡ್ ಮಾಡಬೇಕು. ಫೋಲ್ಡಿಂಗ್ ಹೀಗೆ ನೀಟಾಗಿ ಬರಬೇಕು. ಎಲ್ಲೂ ಸ್ವಲ್ಪ ಆ ಕಡೆ ಈ ಕಡೆ ಆಗದೆ ಇರೋ ರೀತಿ ಕರೆಕ್ಟಾಗಿ ಮಾಡ್ಕೋಬೇಕು. ಹೀಗೆ ನಂತರ ಇಲ್ಲಿ ನೋಡಿ, ಇಲ್ಲಿ ಫೋಲ್ಡಿಂಗ್ ಮಾಡಿ ಇಲ್ಲಿ ಎಕ್ಸ್ಟ್ರಾ ಉಳಿದಿರತ್ತಲ್ಲ ಅದನ್ನು ಹೀಗೆ ಇಟ್ಕೊಂಡ್ಬಿಟ್ಟು ನೀಟಾಗಿ ಹೀಗೆ ಹಿಂದೆ ತಿರುಗಿಸ್ಬಿಟ್ಟು ಫೋಲ್ಡ್ ಮಾಡ್ಕೊ. ನೋಡಿ, ಈ ರೀತಿಯಾಗಿ ಬರುತ್ತೆ. ನಂತರ ಹೀಗಿಟ್ಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೀಟಾಗಿ ಹೀಗೆ ಪ್ರೆಸ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ನೋಡಿ, ಇದು ಸಹ ಇದು ಹೀಗೆ ಬರುತ್ತೆ. ನಿಮಗೆ ನೋಡಿ, ನಾನು ಫಸ್ಟೇ ತೋರಿಸ್ತೀನಿ. ಇದು ಫಸ್ಟ್ ಮಾಡಿರೋದು ಇದು ಒಂದು ಫೋಲ್ಡಿಂಗ್ ಆಯಿತು, ಇದು ಎರಡನೇ ಫೋಲ್ಡಿಂಗು, ಇದು ಮೂರನೇದು ಮತ್ತು ಇದು ನಾಲ್ಕನೇ ಫೋಲ್ಡಿಂಗ್. ನೀಟಾಗಿ ಹೀಗೆ ಬರಬೇಕು. ನಂತರ ಈ ಮೇಲ್ಗಡೆ ಟ್ರಯಾಂಗಲ್ ಎರಡು ಪಾರ್ಟ್ ಇರುತ್ತೆ, ಇದನ್ನು ತಗೊಂಡ್ಬಿಟ್ಟು ಹೀಗೆ ಫೋಲ್ಡ್ ಮಾಡ್ಕೋಬೇಕು. ನಂತರ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಪಾರ್ಟ್ ಬರುತ್ತೆ ನೋಡಿ, ಇದನ್ನು ಹೀಗೆ ಫೋಲ್ಡ್ ಮಾಡಿ ಹೀಗೆ ಒಳಗಡೆ ಹಾಕಿಬಿಟ್ಟು ಸೆಕ್ಯೂರ್ ಮಾಡ್ಕೋಬೇಕು. ಇಲ್ಲ ನೀವು ಸ್ಟೆಪ್ಲರ್ನಾರು ಹಾಕ್ಕೋಬೋದು, ಗಮ್ ಟೇಪ್ನಾರು ಹಾಕ್ಕೋಬೋದು, ಆದರೆ ಯಾವುದರ ಅಗತ್ಯನೂ ಇರಲ್ಲ. ಯಾಕೆಂದರೆ ನಾವು ನೀಟಾಗಿ ಫೋಲ್ಡ್ ಮಾಡಿರೋದ್ರಿಂದ ಇದು ಬಿಚ್ಚಿ ಹೋಗಲ್ಲ ಮತ್ತು ಎದ್ಕೊಂಡು ಬರೋದು ಅದು ಏನೂ ಆಗಲ್ಲ. ನೀಟಾಗಿ ಸೆಕ್ಯೂರಾಗಿ ಇರುತ್ತೆ. ನೀವು ಬೇಕಿದ್ದರೆ ನೀವು ಸ್ಟೆಪ್ಲರ್ನ ಹಾಕ್ಕೋಬೋದು, ಗಮ್ ಟೇಪ್ನೂ ಹಾಕ್ಕೋಬೋದು, ಆದರೆ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನೋಡಿ, ಫೈನಲ್ಲಾಗಿ ಈ ರೀತಿಯಾಗಿ ಒಂದು ಫೋಲ್ಡಿಂಗ್ ಮಾಡಿಬಿಟ್ರೆ ಸುಂದರವಾಗಿರುವಂತಹ ಉಪಯೋಗಕರವಾಗಿರುವಂತಹ ಡಸ್ಟ್ಬಿನ್ ರೆಡಿ ಆಗುತ್ತೆ. ನೋಡಿ, ಹೀಗೆ ಓಪನ್ ಮಾಡಿದ್ರೂ ನಮಗೆ ಇಲ್ಲಿ ಓಪನ್ ಆಗಲ್ಲ, ಕರೆಕ್ಟಾಗಿ ಸೆಕ್ಯೂರಾಗಿ ಕೂತಿದೆ ಅಲ್ವಾ. ನೋಡಿ, ಇದನ್ನು ನಾವು ಡಸ್ಟ್ಬಿನ್ನಾಗಿ ಒಂದೇ ಅಲ್ಲ, ತರಕಾರಿಗಳನ್ನು ಇಡೋದಕ್ಕೆ ಫ್ರಿಜ್ಜಲ್ಲಿ ಹೀಗೆ ನೋಡಿ ತರಕಾರಿಗಳನ್ನು ಹಾಕಿಬಿಟ್ಟು ಇಟ್ಕೋಬೋದು. ನಂತರ ಹಣ್ಣುಗಳನ್ನು ಹಾಕ್ಕೊಂಡು ಹೀಗೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ನಾವು ಪ್ಲಾಸ್ಟಿಕ್ ಕವರ್ನ ಉಪಯೋಗಿಸ್ಕೊಳ್ಳೋ ಬದಲು ಈ ರೀತಿಯಾಗಿ ಮನೆಯಲ್ಲೇ ಇರೋವಂಥ ಹಳೆಯ ನ್ಯೂಸ್ ಪೇಪರ್ಗಳನ್ನು ಉಪಯೋಗಿಸ್ಕೊಂಡು ಫ್ರಿಜ್ಜಲ್ಲಿ ಇಡುವಂತಹ ಕವರ್ಗಳನ್ನು ಮಾಡ್ಕೋಬೋದು. ಇಲ್ಲಾಂದರೆ ನೀವು ಡಸ್ಟ್ಬಿನ್ನಾಗಿ ಉಪಯೋಗಿಸ್ತೀರಾ ಅಂತ ಆದರೆ ನೋಡಿ, ಹೀಗೆ ಓಪನ್ ಮಾಡಿಬಿಟ್ಟು ಡಸ್ಟ್ಬಿನ್ ಒಳಗಡೆ ಹಾಕಿ ಹೀಗೆ ಇಡೋದ್ರಿಂದ ನೀಟಾಗಿ ನಮಗೆ ಕಸಗಳನ್ನು ಹಾಕೋದ್ರಿಂದ ಡಸ್ಟ್ಬಿನ್ನು ಸಹ ಕ್ಲೀನಾಗಿ ಇರುತ್ತೆ. ನಮ್ಮ ಮನಸ್ಸಿಗೆ ತಕ್ಕನಾಗಿ ನಾವು ಯಾವುದೇ ವಸ್ತುಗಳನ್ನು ಉಪಯೋಗಿಸ್ಬೋದು. ನೋಡಿ, ಆ್ಯಸ್ ಎ ಡಸ್ಟ್ಬಿನ್ನಾಗಿ ಉಪಯೋಗಿಸ್ಬೋದು ಇದನ್ನು, ಇಲ್ಲ ಫ್ರಿಜ್ಜಲ್ಲಿ ಇಡುವಂಥ ತರಕಾರಿ ಹಾಕುವಂಥ ಕವರ್ ಆಗಿಯೂ ಸಹ ಉಪಯೋಗಿಸ್ಬೋದು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ವಸ್ತುಗಳನ್ನು
ಬಳಸ್ಕೋಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಸೆಕ್ಯೂರ್ ಆಗಿ ಕೂತಿದೆ ಅಂತ ನಿಮಗೂ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಈಗ ನಾನು ತೆಗೆದಿರೋದ್ರಿಂದ ಇದು ಓಪನ್ ಆಯಿತು, ಇಲ್ಲ ಅಂದರೆ ಅದು ಓಪನ್ ಖಂಡಿತ ಆಗಲ್ಲ. ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ನಿಮಗೆ? ನಿಮಗೂ ಸಹ ಉಪಯೋಗ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಸಹ ಈ ರೀತಿ ಹಳೆಯ ನ್ಯೂಸ್ ಪೇಪರ್ನ ಉಪಯೋಗಿಸ್ಕೊಂಡು ಸುಂದರವಾದ ಡಸ್ಟ್ಬಿನ್ನ ಮಾಡಿ ಉಪಯೋಗಿಸ್ಕೊಳ್ಳಿ. 100% ಗ್ಯಾರಂಟಿ ಕೊಡ್ತೀನಿ, ನಿಮಗೆ ಇದು ಖಂಡಿತ ಉಪಯೋಗ ಆಗುತ್ತೆ. ಇವತ್ತಿನ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಲ್ವಾ ಫ್ರೆಂಡ್ಸ್? ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಉಪಯೋಗ ಆಗತ್ತೆ. ಮತ್ತು ನಮಗೊಂದೇ ಅಲ್ಲ, ಬೇರೆಯವರಿಗೂ ಸಹ ನಮ್ಮಿಂದ ಉಪಯೋಗ ಆದರೆ ಅವರಿಗೂ ಸಹ ಖುಷಿ ಇರುತ್ತೆ, ನಮಗೂ ಸಹ ಖುಷಿ ಇರುತ್ತೆ. ಮತ್ತೆ ಒಂದು ಉಪಯುಕ್ತವಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.